ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಹೋಮ್ ಮೇಡ್ ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಈಸಿ ರೆಸಿಪಿ. ಸೊ ಮೊದಲಿಗೆ ನನ್ನ ಚಾನಲ್ಗೆ ಮೊದಲೇ ಬಾರಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಇದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅಂತ. ಸೊ ಪ್ರೋಟೀನ್ ಪೌಡರ್ ಮಾಡೋದು ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಾನೀಗ ಹೇಳ್ತಿರೋ ರೆಸಿಪೀಸ್ ಎಲ್ಲದ್ರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಾವು ಮೊದಲಿಗೆ ರೋಸ್ಟೆಡ್ ಚೆನ್ನ ತೊಗೊಂಡಿದ್ದೀನಿ 500 ಗ್ರಾಮ್ ಅಷ್ಟು, ಅರ್ಧ kg, ಮತ್ತು ಪಂಪ್ಕಿನ್ ಸೀಡ್ಸ್ 100 ಗ್ರಾಮ್, ಸನ್ಫ್ಲವರ್ ಸೀಡ್ಸ್ 100 ಗ್ರಾಮ್, ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಅಗಸೆ ಬೀಜ ಕೂಡ 100 ಗ್ರಾಮ್, ಮತ್ತು ನಾನಿಲ್ಲಿ 200 ಗ್ರಾಮಷ್ಟು ಬಾದಾಮ್ ಮತ್ತು 100 ಗ್ರಾಮಷ್ಟು ವಾಲ್ನಟ್ ಕೂಡ ತೊಗೊಂಡಿದ್ದೀನಿ. ಸೊ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವು ಎಷ್ಟು ಗ್ರಾಮ್ ಅಂತ ನೀವು ಅಲ್ಲಿ ತಿಳ್ಕೊಬೋದು. ಆಮೇಲೆ ನಾನಿಲ್ಲಿ 100 ಗ್ರಾಮಷ್ಟು ಮಖಾನ ಹಾಕಿದ್ದೀನಿ. ಇದು ಬೋನ್ ಹೆಲ್ತಿಗೆ ತುಂಬಾ ಮುಖ್ಯ. ಆ್ಯಂಡ್ ಸೋಯಾ ಚಂಕ್ಸ್ ಕೂಡ ಹಾಕಿದ್ದೀನಿ. ಇದು ನಾನು ಮಿನಿ ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ. ನೀವು ಮಿನಿನೇ ಬೇಕು ಅಂತ ಹುಡುಕಬೇಡಿ, ಸೋಯಾ ಚಂಕ್ಸ್ ಯಾವುದಾದ್ರೂ ಓಕೆ, ಅದು ಕೂಡ 100 ಗ್ರಾಮ್. ಮತ್ತು ನಾನಿಲ್ಲಿ ಫ್ಲೇವರ್ಗೋಸ್ಕರ ಸೋಂಪು, ಫೆನಲ್ ಸೀಡ್ಸ್ ಮತ್ತು ಈ ಒಂದು 5 ಇಂಚಷ್ಟು ಚಕ್ಕೆ ಹಾಕಿದ್ದೀನಿ. ನಾನು ಹೇಳಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೀವು ಒಂದೊಂದಾಗಿ ರೋಸ್ಟ್ ಮಾಡ್ತಾ ಬನ್ನಿ ಮೀಡಿಯಮ್ ಫ್ಲೇಮಲ್ಲಿ. ಈ ಪ್ರೋಟೀನ್ ಪೌಡರ್ ಜಿಮ್ಮಿಗೆ ಹೋಗೋರಷ್ಟೇ ತೊಗೋಬೇಕು ಅಂದ್ಕೊಂಡಿರೋರಿಗೆ ಇದು ತುಂಬಾ ತಪ್ಪು. ಜಿಮ್ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ನಿಮಗೆ ನಿಮ್ಮ ಡಯಟಲ್ಲಿ ಪ್ರೋಟೀನ್ ತುಂಬಾ ಮುಖ್ಯ. ನಿಮ್ಮ ತೂಕಕ್ಕೆ ಅನುಗುಣವಾಗಿ ನೀವು ಪ್ರೋಟೀನ್ ತಗೊಳ್ಳೇಬೇಕು. ಸೊ ನೀವು ಈ ಪ್ರೋಟೀನ್ನ ನೀವು ಡಯಟಲ್ಲಿ ಸ್ಟಾರ್ಟ್ ಮಾಡಿ. ನಾನು ಕೂಡ ಮಾಡಿದ್ದೀನಿ, ನನಗೆ ತುಂಬ ಬೆನಿಫಿಟ್ ಆಗಿದೆ. ನನಗೆ ಈಗ 3 C-ಸೆಕ್ಷನ್ ಜೊತೆಗೆ ನನಗೆ ಮಕ್ಕಳ ಆಪ್ರೇಷನ್ ಟ್ಯೂಬೆಕ್ಟಮಿ ಕೂಡ ಮಾಡಿಸಿದ್ದೀನಿ. ನನಗೆ ಈ ಡಯಟಲ್ಲಿ ಈ ಪ್ರೋಟೀನ್ ತುಂಬ ಹೆಲ್ಪ್ ಆಗ್ತಿದೆ. ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಹೆಣ್ಮಕ್ಳಿಗೆ ಅದು ಡೆಲಿವರಿ ಆದಮೇಲೆ ನಮಗೆ ಪ್ರೋಟೀನ್ ತುಂಬಾ ಮುಖ್ಯ. ನಮಗೆ ಇದು ಒಂಥರ ಸ್ಟ್ರೆಂತ್ ಕೊಡುತ್ತೆ. ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಎಲ್ಲನೂ ನಾನು ಇದನ್ನು ರೋಸ್ಟ್ ಮಾಡಿರೋದನ್ನ ಒಂದೊಂದಾಗಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು, ಈಸಿಯಾಗಿಯೂ ಇದೆ ಮತ್ತು ಕಮ್ಮಿ ಬಡ್ಜೆಟಲ್ಲಿ ಕೂಡ ಆಗುತ್ತೆ. ನೀವು ಎಲ್ಲ ಐಟಮ್ನು ತೊಗೊಂಡು ಈ ರೀತಿ ನೀವು ಪ್ರೋಟೀನ್ ಪೌಡರ್ ಮಾಡ್ಕೊಂಡು ಯೂಸ್ ಮಾಡಿ ನನಗೆ ತಿಳಿಸಿ ನಿಮಗೆ ಹೇಗೆ ಹೆಲ್ಪ್ ಆಗಿದೆ ಅಂತ. ಸೊ ನಾನು ಹೇಳಿರೋ ಐಟಮ್ಸ್ನ ನೀವು ಈಸಿಯಾಗಿ ಸಿಗುತ್ತೆ. ಇದನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ 2 ಮಂತ್ಸ್ ತನಕ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲೂ ಕೂಡ ಇಡ್ಬೋದು. ಇದನ್ನು ಏನೂ ಹಾಳಾಗಲ್ಲ. ಜೊತೆಗೆ ಇವನ್ನೆಲ್ಲ ಮಿಕ್ಸ್ ಮಾಡಿ ನೀವು ಇದನ್ನು ನೀರಲ್ಲೂ ತೊಗೋಬೋದು ಅಥವಾ ನೀವು ಹಾಲಲ್ಲೂ ತೊಗೋಬೋದು. ವರ್ಕೌಟ್ ಆದಮೇಲೂ ತೊಗೋಬೋದು, ಬ್ರೇಕ್ಫಾಸ್ಟ್ ಜೊತೆಗೂ ತೊಗೋಬೋದು. ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ಮತ್ತು ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.